ದೇವೀಸ್ ಕಿಚನ್, ದಕ್ಷಿಣ ಭಾರತದ ಸಾಂಪ್ರದಾಯಿಕ ಅಡುಗೆಗಾಗಿ. ಸಮಸ್ತರಿಗೂ ನಮಸ್ಕಾರ, ಹೇಗಿದ್ದೀರಾ? ಬನ್ನಿ ದೇವೀಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಒಂದು ಒಳ್ಳೆಯ ರೆಸಿಪಿ. ಅದು ಬದನೆಕಾಯಿ ಪುಡಿ ಪಲ್ಯ ಅಂತ. ಬದನೆಕಾಯಿ ಪಲ್ಯನ ನೀವು ಹಾಗೂ ಹೀಗೂ ಮಾಡಿರ್ತೀರಾ, ಆದರೆ ಇದು ಬೇರೆ ರೀತಿ ಮಾಡುವಂಥ ಪಲ್ಯ. ಈ ಒಂದು ಪುಡಿ ರೆಡಿ ಇದ್ದರೆ ಸಾಕು, ನೀವು ಬದನೆಕಾಯಿ ಪಲ್ಯ ಅಷ್ಟೇ ಅಲ್ಲ, ಬೇರೆ ಯಾವುದೇ ಪಲ್ಯಕ್ಕೆ ಬೇಕಾದರೂ ಈ ಪುಡಿಯನ್ನು ಬಳಸ್ಕೋಬೋದು. ಸುಲಭವಾಗಿ ರೆಡಿಯಾಗಿ ಹೋಗುತ್ತೆ 5 ನಿಮಿಷದಲ್ಲಿ. ಸೊ ಅಂಥ ಒಂದು ವಿಶೇಷವಾದಂಥ ಪಲ್ಯವನ್ನು ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಕಲ್ತ್ಕೊಳ್ಳೋಣ ಈ ಪಲ್ಯ. ಇದನ್ನು ನೀವು ಚಪಾತಿ, ಅನ್ನ ಜೊತೆಗೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಹೇಗೆ ಮಾಡಬೇಕು ಅಂದರೆ ಅದಕ್ಕಿಂತ ಮುಂಚೆ ಏನು ಬೇಕು ಅಂತ ಹೇಳ್ತೀನಿ. ಸೊ ನೋಟ್ ಮಾಡ್ಕೊಳ್ಳಿ. ಬದನೆಕಾಯಿ ಬೇಕು. ನಾರ್ಮಲಿ ಇದು ಪರ್ಪಲ್ ಕಲರ್ ಇರೋಂಥ ಬದನೆಕಾಯಿ ಆದರೆ ಚೆನ್ನಾಗಿರುತ್ತೆ. ಸೊ ಆ ಬದನೆಕಾಯಿ ತೊಗೊಳ್ಳಿ, ಅಥವಾ ವಾಂಗಿಬಾತ್ ಆದರೂ ಪರವಾಗಿಲ್ಲ. ಆನಂತರ ಒಣಮೆಣಸಿನ್ಕಾಯಿ ಇದು ಮಿಕ್ಸ್ ಮಾಡಿ ತೊಗೊಳ್ಳಿ. ಬ್ಯಾಡಗಿ ಮತ್ತು ಗುಂಟೂರು ಎರಡು ಕೂಡ ಮಿಕ್ಸ್ ಇರಲಿ. ಖಾರ ಬೇಕು ಅಂದವರು ನೀವು ಸ್ವಲ್ಪ ಗುಂಟೂರು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಆನಂತರದಲ್ಲಿ ಜೀರಿಗೆ 3 ಚಮಚ ಬೇಕಾಗತ್ತೆ. ಸೊ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅಂತ ಹೇಳಿದ್ದೀನಲ್ಲ. ಉಪ್ಪು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇಕು. ಇಲ್ಲಿ ರುಚಿಗೆ ತಕ್ಕಷ್ಟಲ್ಲ, ಪಲ್ಯದ ಪುಡಿಗೆ ನೀವೆಷ್ಟು ಕ್ವಾಂಟಿಟಿ ಮಾಡ್ಕೊಳ್ತೀರೋ ಅದಕ್ಕೆ. ನಾನಿಲ್ಲಿ 1/4 kg ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅದಾದ ನಂತರ ಹಿಂಗೆ ಬೇಕಾಗತ್ತೆ ಒಂದಿಷ್ಟು. ಆಮೇಲೆ ಬದನೆಕಾಯಿ ಪಲ್ಯಕ್ಕೆ ಹಾಕೋದಕ್ಕೆ ಎಣ್ಣೆ ಬೇಕಾಗತ್ತೆ. ಅದರ ಜೊತೆಗೆ ರುಚಿಗೆ ಅಂತ ಒಂದಿಷ್ಟು ನೀವು ಬೆಲ್ಲವನ್ನು ಹಾಕಬೇಕಾಗತ್ತೆ. ಸೊ ಬೆಲ್ಲದ ನಂತರ ನಮಗೆ ಬೇಕಾಗೋದಂದರೆ ಒಗ್ಗರಣೆಗೆ ಹಾಕೋದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಇವೆಲ್ಲ ಬೇಕಾಗತ್ತೆ. ಒಣ ಕೊಬ್ಬರಿ ತುರಿ ಅರ್ಧ ಬಟ್ಲು, ಅದನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ತುರಿದಿರಬೇಕು ಚೆನ್ನಾಗಿ. ಈ ಹುರುಗಡ್ಲೆ, ಮೆಣಸಿನ್ಕಾಯಿ, ಉಪ್ಪು ಮತ್ತು ಕೊಬ್ಬರಿ ತುರಿ ಇದೆಯಲ್ಲ, ಮತ್ತು ಹಿಂಗು ಅದಕ್ಕೆ ಹಾಕಿಬಿಟ್ಟು, ಉಪ್ಪು ಅದಕ್ಕೆ ಹಾಕ್ಬಿಟ್ಟು ನುಣ್ಣಗೆ ಫೈನ್ ಪೌಡ್ರ್ ಮಾಡ್ಕೊಂಬಿಡಿ. ಸೊ ಪೌಡ್ರು ಅಷ್ಟೇ, ಇನ್ನೇನಿಲ್ಲ, ಯಾವುದೂ ಹುರಿಯೋದಿಲ್ಲ, ಏನಿಲ್ಲ. ಆ ನಂತರದಲ್ಲಿ ನೀವೇನು ಮಾಡ್ತೀನಿ ಅಂದರೆ ಈ ಬದನೆಕಾಯನ್ನು ಹೀಗೆ ಉದ್ದುದ್ದಕ್ಕೆ ಹೆಚ್ಕೊಂಡು ಕಟ್ ಮಾಡ್ಕೊಳ್ತೀವಿ. ತುಂಬ ಸಣ್ಣ ಪೀಸ್ಗಳು ಮಾಡಬೇಡಿ, ಸ್ವಲ್ಪ ದಪ್ಪ ಇರಲಿ ಹೋಳು. ಎಲ್ಲ ರೆಡಿ ಮಾಡ್ಕೊಂಡ್ರ. ಈಗ ಮೊದಲಿಗೆ ಬಾಣಲೆ ಇಡಿ. ಬಾಣಲೆ ಇಟ್ಟಾದ ನಂತರ ಸ್ವಲ್ಪ ಕಾಯಕ್ಕೆ ಬಿಡಿ. ಅದಾದಮೇಲೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ನೀವು ಮಾಮೂಲಿ ಸಾಸಿವೆ ಹಾಕ್ತಿರಲ್ಲ, ಸಾಸಿವೆ 1 ಚಮಚ ಹಾಕಿ. ಅದಾದ ನಂತರ ಅದು ಕಾದ ನಂತರ ಉದ್ದಿನಬೇಳೆ, ಕಡಲೆಬೇಳೆ ಅದು ಕೂಡ ಹಾಕಬೇಕು ಒಗ್ಗರಣೆಗೆ. ಅದನ್ನು ನೀವು ಹಾಕಿ ಅವೆರಡೂ ಕೂಡ ಚೆನ್ನಾಗಿ ಆಗಬೇಕು. ಅವೆರಡು ಚೆನ್ನಾಗಿ ಆದ ನಂತರ ನೀವೀಗ ಇದಕ್ಕೊಂದು ಚಿಟಿಕೆ ಹಿಂಗನ್ನು ಹಾಕಿ. ಯಾಕಂದರೆ ಅಲ್ಲೂ ಹಾಕಿರ್ತೀರ, ಇಲ್ಲೊಂಚೂರು ಬೇಕಾಗುತ್ತೆ ಘಮಕ್ಕೆ. ಇಲ್ಲೂ ಕೂಡ ಚಿಟಿಕೆ ಹಿಂಗನ್ನು ಹಾಕಿ. ಉದ್ದಿನಬೇಳೆ, ಕಡಲೆಬೇಳೆ ಎರಡು ಆಗಿದೆಯಲ್ಲ, ಈ 2 ಕಡಲೆಬೇಳೆ, ಉದ್ದಿನಬೇಳೆ ಆದಮೇಲೆ ನೀವು ಅದಕ್ಕೀಗ ಬದನೆಕಾಯನ್ನು ಬದನೆಕಾಯಿ ಹಾಕಿಬಿಡಿ. ಎಲ್ಲ ಇದಕ್ಕೆ ಹಾಕ್ಬಿಟ್ಟೀಗ ಎಣ್ಣೆಯಲ್ಲೇ ನೀವು ಚೆನ್ನಾಗಿ ಅದನ್ನು ಬಾಡಿಸ್ತಾ ಹೋಗಿ. ಬದನೆಕಾಯಿ ಎಳೆದಿರೋದ್ರಿಂದ ಬೇಗ ಬೆಂದು ಹೋಗುತ್ತೆ, ಅದೇನು ಜಾಸ್ತಿ ಹೊತ್ತು ತೊಗೊಳ್ಳೋದಿಲ್ಲ. ಸೊ ಬೇಯಬೇಕು, ಅದು ಚೆನ್ನಾಗಿ ಬೇಯಬೇಕು. 1-2 ಸತಿ ಎಣ್ಣೆಯಲ್ಲಿ ಮಗಚಾದ್ಮೇಲೆ ಅದ್ರ ಮೇಲೆ ಬೇಕಾದ್ರೆ 1-2 ನಿಮಿಷ ತಟ್ಟೆ ಅಥವಾ ಬೇರೆ ಏನಾದರೂ ಮುಚ್ಚಳ ಇದ್ದರೆ ಅದ್ರ ಮೇಲೆ ಮುಚ್ಚಿಟ್ಬಿಡಿ. ಇಲ್ಲ ಆದ್ರೆ ಹೀಗೆ ಓಪನ್ ಆಗಿ ಏನಾದರೂ ಮಾಡ್ಬೋದು. ಸ್ವಲ್ಪ ನೀವು ಉಪ್ಪನ್ನು ಇದಕ್ಕೆ ಹಾಕಿ, ಚೂರು ಹಾಕಿ, ಯಾಕಂದರೆ ಅಲ್ಲಿ ಪುಡಿಗೆ ಹಾಕಿರ್ತೀರ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಬೆಂದೋಗುತ್ತೆ. ಆಮೇಲೆ ಈ ರೀತಿ ಬೆಂದ ತಕ್ಷಣ ಏನು ಮಾಡಿ, ಈಗ ಒಂಚೂರು ಬೆಲ್ಲ ಹಾಕ್ತಿದ್ದೀರ, ಈ ಬೆಲ್ಲನ ಇದಕ್ಕೊಂಚೂರು ಹಾಕ್ಕೊಳ್ಳಿ. ಮತ್ತು ಅದಾದ ನಂತರ ಉಪ್ಪು ನಾನು ನಿಮಗೆ ಇನ್ನೂ ಸ್ವಲ್ಪ ಹಾಕಬೇಕು, ಗೊತ್ತಿದೆಯಲ್ಲ, ಅದು ಪಲ್ಯದಲ್ಲೇ ಇರುತ್ತೆ, ಪಲ್ಯದ ಪುಡಿಯಲ್ಲೇ ಇರುತ್ತೆ. ಹಾಗಾಗಿ ಇವಾಗ ಏನಿಲ್ಲ, ಇಷ್ಟಾದ ನಂತರ ಅದಕ್ಕೆ ಅಳತೆಗೆ ತಕ್ಕಷ್ಟು ನೀವು ಪುಡಿ ಹಾಕ್ಬಿಟ್ರೆ ಆಯಿತು. ಸೊ ಈಗಲಿ ನಾನೊಂದು ಅರ್ಧ kg ಬದನೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೊಂದು 4-5 ಚಮಚ ಅಥವಾ ಇನ್ನು ಸ್ವಲ್ಪ ಬೇಕಾದರೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೊಮ್ಮೆ ಎಲ್ಲ ಚೆನ್ನಾಗಿ ಬಾಡಿಸ್ಬೇಕು. ಆದ ನಂತರ ರೆಡಿ ಆಗೋಯ್ತು ನೋಡಿ. ಇಷ್ಟ ಆಯ್ತಲ್ಲ, ಇಲ್ಲಿಗೆ ಮುಗಿದೋಯ್ತು ಬದನೆಕಾಯಿ ಪಲ್ಯ ಅಷ್ಟೇ. ಈ ಪುಡಿ ರೆಡಿ ಇದ್ದರೆ ನೀವು ಯಾವುದು ಸೀಮೆ ಬದನೆಕಾಯಿ ಮಾಡ್ಬೋದು, ಹುರುಳಿಕಾಯಿ ಮಾಡ್ಬೋದು, ಇನ್ನು ಬೇರೆ ಬೇರೆ ತರಕಾರಿ ಯಾವುದಕ್ಕೆ ಬೇಕಾದರೂ ಹಾಕ್ಬೋದು. ಉಪ್ಪು ನೀವು ಆಪ್ಷನ್ ಬೇಕಾದ್ರೂ ತೊಗೋಬೋದು, ಅದಕ್ಕೆ ಬೇಕಾದರೂ ಪುಡಿಗೆ ಹಾಕ್ಕೊಂಡಿರ್ಬೋದು. ಇಲ್ಲಾಂದರೆ ಮಾಡೋವಾಗ ಹಾಕ್ಕೋತೀನಿ ಅಂದ್ರೆ ಬೇಕಾದರೂ ಹಾಕ್ಕೋಬೋದು. ಆದರೆ ಪುಡಿಗೆ ಹಾಕಿಟ್ಬಿಟ್ರೆ ಒಳ್ಳೆಯದು. ಬೇರೆ ಏನೂ ಹಾಕೋಷ್ಟಿರಲ್ಲ ಅಷ್ಟೇ. ಮೇಲೆ ಕಾಯಿ ತುರಿ ನಿಮ್ಗೆ ಬೇಗ ಬೇಕು ಅಂತಲೂ ಇಲ್ಲ, ಹಾಕಲೇಬಾರ್ದು ಅದನ್ನು. ಮತ್ತು ಕೊತ್ತಂಬರಿ, ಕರಿಬೇವು ಎಂಥದ್ದು ಬೇಡ, ಇದಿಷ್ಟು ಹಾಕಿ ಹಿಂಗೆ ಮಾಡಿದ್ರೆ ಪಲ್ಯದ ಫ್ಲೇವರ್ ಗೊತ್ತಾಗ್ಬಿಡುತ್ತೆ ನಿಮಗೆ. ರೆಡಿ, ಬದನೆಕಾಯಿ ಪುಡಿ ಪಲ್ಯ ರೆಡಿ. ಚಪಾತಿ, ದೋಸೆ, ಅನ್ನಕ್ಕೆ ಇದು ಸಕಲಾಗಿರುತ್ತೆ. ಮಾಡ್ಕೊಳ್ತೀನಿ, ಆಮೇಲೆ ಹೇಳಿ ರುಚಿ ಹೇಗಿತ್ತು ಅಂತ. ಇದಿಷ್ಟೇ ಸಿಂಪಲ್ ಆದಂಥ ಒಂದು ಅಡುಗೆ. ಸೊ ಮಾಡ್ತೀರಲ್ವ? ಸೊ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅದಕ್ಕೂ ಮುಂಚೆ ಇವತ್ತಿನ ಒಂದು ಕಿವಿ ಮಾತೇನಿದೆ ಅಂತ ಕೇಳಿಬಿಡೋಣ ಬನ್ನಿ. ಇವತ್ತಿನ ಕಿವಿ ಮಾತು: ತರಕಾರಿ ಅಥವಾ ಬೇರೆ ಯಾವುದೇ ಪದಾರ್ಥ, ಕೊತ್ತಂಬರಿ ಸೊಪ್ಪು ಇರ್ಬೋದು, ಅಥವಾ ಇನ್ನೇನಾದರೂ ಫ್ರಿಜ್ಜಲ್ಲಿ ಇಡೋವಂಥ ಐಟಮ್ ಇದೆಯಲ್ಲ, ನೀವು ಅದನ್ನು ಹಾಗೆ ಇಟ್ಟರೆ ಖಂಡಿತ ಬೇಗ ಒದ್ದೆ ಆಗಿ
ಅದು ನೀರು ಬಿಟ್ಕೊಳ್ಳುತ್ತೆ. ಅದ್ರ ಬದಲಾಗಿ ನಿಮ್ಮ ಮದುವೆ ಮನೆಯಲ್ಲಿ ತೆಂಗಿನಕಾಯಿಗೆ ಅಂತ ಕೊಟ್ಟಿರ್ತಾರಲ್ಲ ಕವರು, ಅಂದರೆ ಪ್ಲಾಸ್ಟಿಕ್ದಲ್ಲ, ಬಟ್ಟೆದು ಒಂಥರ ಇರ್ತಲ್ಲ. ಸೊ ಆ ಬಟ್ಟೆ ಬ್ಯಾಗನ್ನು ಬಿಸಾಕದೆ ಹಾಗೆ ಇಟ್ಕೊಳ್ಳಿ. ಅದರಲ್ಲಿ ನೀವು ಮೊದಲು ಈ ತರಕಾರಿಗಳನ್ನು ಇಟ್ಟು ಅದ್ರ ಮೇಲೆ ಒಂದು ಕವರ್ ಹಾಕಿ ಫ್ರಿಜ್ಜಲ್ಲಿಡಿ. ಫ್ರೆಶ್ ಆಗಿರುತ್ತೆ, ಒಳಗಡೆ ನೀರು ಸೇರೋದಿಲ್ಲ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ತುಂಬ ದಿನ ಎಲ್ಲ ಪದಾರ್ಥ ಬಾಳಿಕೆಗೆ ಬರುತ್ತೆ. ಮಾಡ್ತೀರಲ್ವ? ಮತ್ತೆ ಸಿಗೋಣ ದೇವೀಸ್ ಕಿಚನಲ್ಲಿ ಇನ್ನೊಂದು ರುಚಿಯಾದ ಅಡುಗೆಯೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ದೇವೀಸ್ ಕಿಚನ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಜನಕ್ಕೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಬಾಯ್.